ನವಲಗುಂದ ಪಟ್ಟಣದ ಬೋವಿ ಓಣಿಯ ಕಾಮಣ್ಣ ದೇವರನ್ನು ಸಾರ್ವಜನಿಕರು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ. ನಿತ್ಯ ಹಗಲು ರಾತ್ರಿ ಎನ್ನದೆ ದರ್ಶನ ಪಡೆಯುವ ಭಕ್ತರು ಹರಕೆ ಹೊತ್ತು ಹೋಗುತ್ತಿದ್ದಾರೆ. ಹರಕೆ ಪೂರೈಸಿದ ಭಕ್ತರು ತಮ್ಮ ಕಾಣಿಕೆ ಸಮರ್ಪಿಸಿ ಧನ್ಯತೆ ಅನುಭವಿಸುತ್ತಿದ್ದಾರೆ. ಇದೇ ವೇಳೆ ದರ್ಶನ ಪಡೆದ ಬಳಿಕ ಮಾತನಾಡಿದ ಕೆಪಿಸಿ ಸದಸ್ಯ ವಿನೋದ ಅಸೂಟಿ, ನವಲಗುಂದ ಪುರಾತನ ಕಾಲದಿಂದಲೂ ಹೆಸರುವಾಸಿಯಾಗಿದೆ. ಇಲ್ಲಿ ನಾವೆಲ್ಲರೂ ವೈಶಿಷ್ಟ್ಯಪೂರ್ಣವಾಗಿ ಹೋಳಿ ಹುಣ್ಣಿಮೆ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಬೋವಿ ಓಣಿ ಕಾಮಣ್ಣ ಕೂಡ ಸಂತಾನವಿಲ್ಲದ ದಂಪತಿಗೆ ಸಂತಾನ ಭಾಗ್ಯ ಕರುಣಿಸಲು ಬೆಳ್ಳಿಯ ತೊಟ್ಟಿಲು, ಕಂಕಣ ಭಾಗ್ಯಕ್ಕಾಗಿ ಬೆಳ್ಳಿಯ ಬಾಸಿಂಗ, ಅನಾರೋಗ್ಯ ನಿವಾರಣೆಗೆ ಬೆಳ್ಳಿ ಕುದುರೆ, ಮನೆ ವಸತಿ ಇಲ್ಲದವರು ಛತ್ರಿ ಚಾಮರ ಸೇರಿದಂತೆ ಬೆಳ್ಳಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಹರಕೆ ಹೊರುತ್ತಾರೆ. ಹರಕೆ ಈಡೇರಿದ ನಂತರ ಬಂಗಾರದ ಬಾಸಿಂಗ ಹಾಗೂ ತೊಟ್ಟಿಲುಗಳನ್ನು ನೀಡಿ ತಮ್ಮ ಹರಕೆಯನ್ನು ಭಕ್ತರು ತೀರಿಸಿದ್ದಾರೆ ಎಂದರು.